ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯುವದಕ್ಷ ಯೂಟ್ಯೂಬ್ ಚಾನಲ್. ನಾವಿವತ್ತು ಯಾವ ಶಾಪಲ್ಲಿದ್ದೀವಿ ಅಂದರೆ ನನ್ನ ಮಗನಿಗೆ ಕಿವಿ ಚುಚ್ಚಿಸೋಣ ಅಂತ. ಎಲ್ಲರೂ 5 ತಿಂಗಳಲ್ಲಿ 9 ತಿಂಗಳಲ್ಲಿ ಕಿವಿ ಚುಚ್ಚಿಸ್ತಾರೆ. ನಾವು ತೊಗೊಂಡಿಟ್ಕೊಂಡು ಓಲೆನ ತುಂಬಾ ತಿಂಗಳಾಯಿತು, 4-5 ತಿಂಗಳ ಮೇಲಾಯಿತು. ಆದರೆ ಇವಾಗ ಫೈನಲಿ ಚುಚ್ಚಿಸ್ತಾ ಇದ್ದೀವಿ. ಸೊ ಇದು ಬಂದು ಅಡ್ರೆಸ್ ಎಲ್ಲಿ ಅಂದರೆ ಅಶೋಕ ರೋಡಲ್ಲಿ ತುಳಸಿ ಜ್ಯುವೆಲ್ಲರ್ಸ್ ಹತ್ರ ಗಲ್ಲಿಲಿ ಶಾಪು. ಕಿವಿ ಚುಚ್ಚಿಸ್ತಾರೆ, ಅಳ್ತೀಯ ನೀನು ಹೆಂಗೆ? ಇವನೇನು ಹೊಳ್ತಿ ಕಣ್ಣಾಗೆ ಜಲಪಾತ. ನಾವು ಕೇಳಿದ ಕಡೆ ಶಾಪಲ್ಲೆಲ್ಲ ಗನ್ ಶಾಟ್ ಮಾಡಲ್ಲ ಅಂತಿದ್ರು. ಸೊ ಹಾಗಾಗಿ ಹೋದ ವಾರ ಇದನ್ನು ಈ ಶಾಪ್ ಸಿಕ್ತು. ನಾವು ಗನ್ ಶಾಟ್ ಮಾಡಲ್ಲ, ಹಾಗೆ ನೋವಿಲ್ದಂಗೆ ಚುಚ್ಕೊಡ್ತೀವಿ. ಹಂಗಿಟ್ಟ ಮಾಡೋದಾ? ಇದು ಎಣ್ಣೆ ಇದಕ್ಕೆ ನೋವು ಬರಲ್ಲ ಅಂತ. ಕೊಂಡ್ಗೂ ಅಷ್ಟೇ ಚುಚ್ಚಿ ಇರ್ತೀವಿ. ಕೂತ್ಕೊಳ್ಳಿ, ಏನೋ ಮಾಡಿಬಿಡಿ, ನೋವಾಗಲ್ಲ. ಬರೀ ಒಂಚೂರು ಇರೋ ಕೆಚ್ಚಂಗೆ ಐತೆ. ಕೂತ್ಕೊಳ್ಳಿ, ಕೈ ಒಬ್ಬರು ಇಟ್ಕೊಳ್ಳಿ, ಇದೆಲ್ಲ ಆ ಕಡೆ ಇಟ್ಕೊಳ್ಳಿ, ಮೊಬೈಲ್ ಆ ಕಡೆ ಇಟ್ಕೊಬಿಡು, ಎಲ್ಲ ಕೈ ಇಟ್ಕೊಳ್ಳಿ. ಹಂಗೆ ಒಳಗೆ ಶುರು ಮಾಡ್ಬಿಟ್ರೆ ಅದೇ ಕಷ್ಟ. ಫಸ್ಟು ತಿನ್ನೋದು ಸ್ವಲ್ಪ ಹೊತ್ತು ತಿನ್ನೋದು ಹಾಕ್ತೀರಾ? ನಿಮಿಷ ಬಿಸ್ಕೆಟ್ ತೋರಿಸ್ತಾ. ಬಿಸ್ಕೆಟ್ ನೋಡು, ಬಿಸ್ಕೆಟ್ ಏನು ಬಿಟ್ಟ ಚಿಕ್ಕ ವಯಸ್ಸಲ್ಲೇ ಬಿಡೋದು. 4 ತಿಂಗಳಲ್ಲೇ ನಮ್ಮಲ್ಲಿ 9 ತಿಂಗಳು ಚುಚ್ಚಿಸ್ತಾರಲ್ಲ, 9 ತಿಂಗಳು ಜಾಸ್ತಿ ಐತಲ್ಲ. ತಲೆ ಹಿಡ್ಕೋಬೇಕು ಒಬ್ರು. ಮೊಬೈಲ್ ಬಿಟ್ಬಿಡ್ತೀಯ? ನೋಡಿ ಕಿವಿ. ವಾವ್, ಕಡೆ ಮಾಡ ಸುಂದರ್. ಈ ಥರ ಬೇರೆ ಬಂದಿದ್ದೀರಾ? ಈ ಥರ ಹೊಡೆಯೋಕ್ಕೆ ಯಾವ್ದ್ರಲ್ಲ ಯೂಸ್ ಮಾಡ್ಕೊಳ್ಳಿ ಮಾಡಿ. ಬಿಸ್ಕೆಟ್ ಕೊಡ್ತೀನಿ ತಿನ್ನು. ಇದು ಸೊರಾಸ್ಕಿ ಒಂದೇಳೆಗೆ 350 ರೂಪಾಯಿ. 5 ಲೈನ್ ಐತೆ, 1700 ರೂಪಾಯಿ. ಶಾಪಲ್ಲಿ ಒಂಚೂರು ಗಾಯ ಆಗ್ದಂಗೆ ತುಂಬ ಪೇಷನ್ಸಿಂದ ಪಾಪುಗೆ ಕಿವಿ ಚುಚ್ಕೊಟ್ರು. ಅವನು ಸ್ವಲ್ಪ ಹೊತ್ತು ತುಂಬಾ ಅಳ್ತಿದ್ದ, ಯಾಕಂದರೆ ಅವನಿಗೆ ಈಗಾಗಲೇ ಸಣ್ಣ ವಯಸ್ಸಲ್ಲೇ ಚುಚ್ಚಿಸ್ಬೇಕಿತ್ತು. ಈಗ ಚುಚ್ಚಿಸೋದ್ರಿಂದ ಅವನಿಗೆ ಒಂದು ಚುಚ್ಚಿದ್ಮೇಲೆ ಗೊತ್ತಾಗ್ತಿತ್ತು. ಆ ಕಿವಿ ಚುಚ್ಚುವಾಗ ಕೊಬ್ಬರಿ, ಬೆಲ್ಲ, ಕಡಲೆ ಈ ಥರ ಎಲ್ಲ ತೊಗೊಂಡೋಗ್ತಾರಂತೆ. ಸೊ ಹಾಗಾಗಿ ನಾನು ಕೂಡ ತೊಗೊಂಡೋಗಿದ್ದೆ. ಅವರು ಕಿವಿ ಚುಚ್ಚಾದ್ಮೇಲೆ ಅದಕ್ಕೆ ಕಿವಿ ಹತ್ರ ಇಟ್ಬಿಟ್ಟು ಕೊಬ್ಬರಿನ ಮುರಿತಾರೆ. ಮುರಿದ್ಬಿಟ್ಟು ಅದನ್ನು ಎಲ್ಲರಿಗೂ ಹಂಚಬೇಕು. ಹಂಚಿದ್ರೆ ಒಳ್ಳೆಯದಾಗುತ್ತೆ. ಆಮೇಲೆ ನಾವಲ್ಲಿ ಏನೂ ಕೆಲಸ ಇರಲಿಲ್ಲ. ಸಂಜೆ ಆಗಿದ್ದರಿಂದ ನಾನಿಲ್ಲಿ ಚಾಟ್ಸ್ ತಿನ್ಕೊಳ್ಳೋಣ ಅಂತ ಇಲ್ಲೇ ಗಡಿಯಾರದ ಹತ್ರ, ದೊಡ್ಡ ಗಡಿಯಾರದ ಹತ್ರ ನಿಲ್ಲಿಸ್ಬಿಟ್ಟು, ಹಾಗೆ ಅರಮನೆ ಮುಂದೆ ಎಲ್ಲ ಕುದುರೆ ಗಾಡಿ ಎಲ್ಲ ಇತ್ತು. ಅವನಿಗೆ ಸ್ವಲ್ಪ ಆ ನೋವನ್ನ ಮರೆಸೋಕೆ ಎಲ್ಲನೂ ತೋರಿಸ್ತಾಯಿದ್ರು ನನ್ನ ಹಸ್ಬೆಂಡು. ಅಲ್ಲಿ ಚಾಟ್ಸ್ ತಿನ್ನುವಾಗ ಒಬ್ರು ಅಂಕಲ್ ನನ್ನ ನೋಡಿಬಿಟ್ಟು, ವೀಡಿಯೋಸ್ ತೆಗೆಯೋದನ್ನ ನೋಡಿಬಿಟ್ಟು, ನೀವು ಯೂಟ್ಯೂಬ್ ಮಾಡ್ತೀರಾ ಹೇಳಿ, ನಾವು ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತ ಎಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಾಯಿದ್ರು. ಅವರು ನಮಗೆ ಸಕ್ಸಸ್ ಚೆನ್ನಾಗಾಗಲಿ ಈ ಯೂಟ್ಯೂಬಲ್ಲಿ ಅಂತ ಹೇಳಿದ್ರು. ತುಂಬಾ ಖುಷಿ ಆಯಿತು. ಮನೆಗೆ ಹೋಗಿ ಅಡುಗೆ ಮಾಡೋದೇನೂ ಇರಲಿಲ್ಲ. ಸಾಂಬಾರೆಲ್ಲ ರೆಡಿ ಇತ್ತು, ನುಗ್ಗೆಕಾಯಿ ಸಾಂಬಾರು. ನಾನು ನೈಟ್ ಊಟಕ್ಕೆ ನುಗ್ಗೆಕಾಯಿ ಚಾಪ್ಸ್ ಟ್ರೈ ಮಾಡೋಣ ಫಸ್ಟ್ ಟೈಮ್ ಮನೇಲಿ ಅಂತ ಬೇಗ ಹೋಗಿ ಅಡುಗೆ ಮಾಡಬೇಕಾಗಿತ್ತು. ಸೊ ಬಂದುಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು, ನಾನು ಲೇಟ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಸ್ವಲ್ಪ ನುಗ್ಗೆಕಾಯಿ ಇರಿಸಿದ್ದೆ, ಹಚ್ಚಿಟ್ಟಿರೋ ನುಗ್ಗೆಕಾಯಿನ. ಸ್ವಲ್ಪ ಮಾಡ್ಕೊಳ್ಳೋಣ ಚಾಪ್ಸು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು, ನಾನು ಚಿಕನ್ ಚಾಪ್ಸ್ ಹೇಗೆ ಮಾಡ್ತೀನೋ ಹಂಗೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಬೇಗನೆ ಮಾಡಿಕೊಂಡೆ. ತುಂಬಾ ರುಚಿಯಾಗಿತ್ತು. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ಎಲ್ಲ 1-3 ಹಸಿಮೆಣ್ಸಿನ್ಕಾಯಿ ಮತ್ತು ಒಂದೇ ಒಂದು ಈರುಳ್ಳಿ, 1 ಟೊಮೆಟೊ,
ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಅದೆಲ್ಲ ತೊಗೊಂಡಿದ್ದೆ. ನೀವು ನೋಡಿಕೊಂಡು ನಿಮ್ಮ ಕ್ವಾಂಟಿಟಿಗೆ ತಗೊಂಡು ಹಾಕ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ಚಕ್ಕೆ, ಸ್ವಲ್ಪ ಒಂದೇ ಒಂದು ಲವಂಗ ಅನಿಸುತ್ತೆ, ಆಮೇಲೆ ಒಂದು ಸ್ವಲ್ಪ ಮೆಣಸು ಮತ್ತು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಅದಕ್ಕೆ ಕಾಯಿ ತುರಿನೂ ಹಾಕ್ಕೊಂಡು ಧನಿಯದ ಪುಡಿ ಹಾಕ್ಕೊಂಡು ಹುರ್ಕೊಂಡು ಅದನ್ನು ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಅದಕ್ಕೆ ಒಗ್ಗರಣೆ ಕೊಟ್ಟಿರೋ ಅಂಥದ್ದು ಅಷ್ಟೇ. ಇದೊಂದು ವಿಷಯ ಹೇಳಲೇಬೇಕು. ಏನಪ್ಪ ಅಂದರೆ ಕಿವಿಚುಚ್ಚು ಶಾಪಲ್ಲಿ ಅವರು ಮುಸ್ಲಿಮ್ಸ್ ಆದ್ರೂ ತುಂಬ ಈ ಸಂಪ್ರದಾಯ ಆಚಾರ ವಿಚಾರಗಳೆಲ್ಲ ವಿಷಯಗಳನ್ನ ತಿಳ್ಕೊಂಡಿದ್ದಾರೆ. ಮತ್ತು ತುಂಬ ಕಾಮಾಗಿ ಪೇಷನ್ಸ್ ಆಗಿ ಮಗುನ ಹ್ಯಾಂಡ್ಲ್ ಮಾಡಿದ್ರು. ಆಮೇಲೆ ತುಂಬ ಒಳ್ಳೆಯವ್ರು ಅನಿಸುತ್ತೆ. ಯಾಕಂದರೆ ಬೇರೆಯವರಾಗಿದ್ದರೆ ಈಗ ಏನಾದರೂ ಎಕ್ಸ್ಟ್ರಾ ಫೀಸ್ ಎಲ್ಲ ಕೇಳಿರೋರು ಅಥವಾ ಕೊಬ್ಬರಿ, ಬೆಲ್ಲ, ಕಡಲೆ ಎಲ್ಲ ತೊಗೊಂಡೋದಾಗ ಅವರು ಇಸ್ಕೊಂಡಿರೋರು. ಬಟ್ ಇವರು ಇಸ್ಕೊಳ್ಳೋಕ್ಕಿದ್ರು, ಆದರೆ ನನಗಿನ್ನ ಬೇರೆಯವ್ರಿಗೆ ಯಾರು ನೀಡಿರುತ್ತಲ್ಲ ಅವ್ರಿಗೆ ಕೊಡಿ, ಯೂಸ್ ಆಗುತ್ತೆ. ಮತ್ತು ಎಲ್ಲರಿಗೂ ಅಕ್ಕಪಕ್ಕ ಹಂಚಿ, ಮನೇಲಿ ಮನೆ ಪಕ್ಕ ಎಲ್ಲ ಹಂಚಿ ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ತುಂಬಾ ಖುಷಿ ಆಯಿತು. ಸೊ ಹಾಗಾಗಿ ಅವ್ರಿಗೊಂದು ಸ್ವಲ್ಪ ಕೊಟ್ಟು ಅಲ್ಲೆಲ್ಲ ಮನೆಗೆ ಬಂದು ಯಾರ್ಯಾರು ಸಿಗ್ತಾರೋ ಅವ್ರಿಗೆಲ್ಲ ಹಂಚಿದಾಯಿತು. ಈಗ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ನುಗ್ಗೆಕಾಯಿ, ಉಪ್ಪು, ಅರಿಶಿನ ಹಾಕ್ಕೊಂಡು ಆಮೇಲೆ ಆ ರುಬ್ಕೊಂಡಿರೋ ಮಸಾಲೆ ಒಯ್ದುಬಿಟ್ರೆ ಆಯಿತು. ನಾನಿಲ್ಲಿ ಒಂಚೂರು ಗರಂ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೇಮ್ ಚಿಕನ್ ಚಾಪ್ಸ್ ಥರನೇ ಇತ್ತು. ನುಗ್ಗೆಕಾಯ್ದು ಕೂಡ ಮಾಡ್ಕೊಂಡು ತಿನ್ಬೋದು. ಚಾಪ್ಸು ತುಂಬಾ ಚೆನ್ನಾಗಿರುತ್ತೆ. ಯಾರ್ಯಾರಿಗೆ ನುಗ್ಗೆಕಾಯಿ ಇಷ್ಟ, ಸೊ ಅವ್ರಿಗೆ ಮಾಡ್ಕೊಂಡು ತಿಂದರೆ ಅನ್ನದ ಜೊತೆಗೆ ಚಪಾತಿಗೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.